ನಮಸ್ಕಾರ. ನನ್ನ ಹೆಸರು ತ್ರಿಲೋಕ್ ಅಂತೇಳಿ. ನಾನು ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 6 ಮಂತ್ಸ್ ಡೈರೆಕ್ಷನ್ ಕೋರ್ಸ್ ಮಾಡಿದ್ದೀನಿ. ಅಲ್ಲಿ ಕೆಲವೊಂದು ಕಥೆಗಳನ್ನ ಬರೆದಿದ್ದೀನಿ. ಜೊತೆಗೆ ಒಂದು ಸಿನಿಮಾದ ಸ್ಕ್ರಿಪ್ಟನ್ನ ಕೂಡ ರೆಡಿ ಮಾಡಿದ್ದೀನಿ. ಆ ಸಿನಿಮಾದ ಸ್ಕ್ರಿಪ್ಟ್ ಬಾಂಡ್ ಕಥೆಯನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 2020 ಮೇ 20ನೇ ತಾರೀಕು ಮಲೆನಾಡಿನ ಕೆರಾಡಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ದೈತ ಬಂಗ್ಲೆ ಇರುತ್ತೆ. ಆ ಬಂಗ್ಲೆಯಿಂದ ತುಂಬ ದುರ್ವಾಸನೆ ಬರುತ್ತಿರುತ್ತೆ. ಅಲ್ಲಿನ ಜನ ಅದನ್ನು ಕಂಡು ಪೊಲೀಸರಿಗೆ ವಿಷಯವನ್ನು ತಿಳಿಸಿದಾಗ ಪೊಲೀಸರು ಅಲ್ಲಿ ಹೋಗಿ ನೋಡಿದಾಗ ಒಂದು ಯಕ್ಷಗಾನದಲ್ಲಿ ಬಳಸ್ತಕ್ಕಂಥ ಗೆಜ್ಜೆಗಳು ಮತ್ತು ಮುಖವಾಡ ಸಿಗುತ್ತದೆ. ಆ ಒಂದು ಬಂಗ್ಲೆಯನ್ನು ಸಂಪೂರ್ಣ ತಪಾಸಣೆ ಮಾಡುವಾಗ ಬಂಗ್ಲೆಯ ಮೇಲ್ಚಾವಣದಲ್ಲಿ 5 ಕೊಳೆತ ಶವಗಳು ದೊರೆಯುತ್ತವೆ. ಅವುಗಳು ಯಾರೆಂಬುದಾಗಿ ಪೊಲೀಸರು ಪರಿಶೀಲನೆ ಮಾಡಿದಾಗ ಅಲ್ಲಿ ಅವರ ಆ ID ಕಾರ್ಡ್ಗಳ ಮೂಲಕ ಬೆಂಗಳೂರು ಮೂಲದವರೆಂಬುದಾಗಿ ತಿಳಿದು ಬರುತ್ತೆ. ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡುವವರಾಗಿ ತಿಳಿದು ಬರುತ್ತದೆ. ಅಲ್ಲಿ ಇರುವ ಸೀನಪ್ಪ, ಬಂಗ್ಲೆಯ ಮಾಲೀಕ ಸೀನಪ್ಪ ಅವ್ರನ್ನ ಕರೆದು ಕೇಳಿದಾಗ ಅವರು 5 ಜನ ಅಲ್ಲ 7 ಜನ ಎಂಬುದಾಗಿ ತಿಳಿದು ಬರುತ್ತದೆ. ಪೊಲೀಸರಿಗೆ ಒಂದು ಪ್ರಶ್ನೆ ಕಾಡ್ತದೆ, ಈ 5 ಜನ ಇದ್ದಾರೆ, ಇನ್ನಿಬ್ಬರು ಇಲ್ಲ, ಅವ್ರು ಇದ್ದಾರಾ ಸತ್ತಿದ್ದಾರಾ ಅಂತ ಒಂದು ಸಂಶಯದ ಮೂಲಕ ಅವರು ಆ ಒಂದು ಸಹೋದ್ಯೋಗಿಗಳು ಮತ್ತು ಕುಟುಂಬದವ್ರನ್ನ ಭೇಟಿಯಾದಾಗ ಅಲ್ಲಿ ಅವರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ತಾರೆ ಪೊಲೀಸರು. ಆಮೇಲೆ ಅವರಲ್ಲಿ ಕೆಲವರಿಗೆ ದುಶ್ಚಟಗಳು ಇರುವುದಾಗಿ ಕಂಡುಬರುತ್ತದೆ. ಅದರಲ್ಲಿ ಒಬ್ಬರಿಗೆ ಯೂಟ್ಯೂಬ್ ಚಾನಲ್ ಇರುವುದಾಗಿ ತಿಳಿದು ಆ ಒಂದು ಯೂಟ್ಯೂಬ್ ಚಾನಲ್ನ ನೋಡಿದಾಗ ಆ ಪ್ರವಾಸದ ಕೆಲವು ವಿಡಿಯೋಗಳು ಪೊಲೀಸರನ್ನು ಕಂಡುಬರುತ್ತವೆ. ಅದಾದಮೇಲೆ ಪೊಲೀಸರಿಗೆ ಒಂದು ಸಣ್ಣ ವಿಡಿಯೋ ಕ್ಲೂ ಮೂಲಕ ಒಂದು ಸುಳಿವು ಸಿಗುತ್ತದೆ. ಆಮೇಲೆ ಪೊಲೀಸರು ಮತ್ತೆ ಬಂಗ್ಲೆ ಕಡೆ ಹೋಗಿ ನೋಡಿದಾಗ ಆ ಬಂಗ್ಲೆ ಒಳಭಾಗದಲ್ಲಿ ಒಂದು ಗುಪ್ತ ಕೋಣೆ ಕಂಡು ಬರುತ್ತದೆ. ಆ ಗುಪ್ತ ಕೋಣೆಯ ಒಳಗಡೆ ಒಂದು ಡೈರಿ ದೊರೆಯುತ್ತದೆ. ಆ ಡೈರಿ ಓಪನ್ ಮಾಡಿದಾಗ ಅದರಲ್ಲಿ ಜಾಕೋಬ್ ಅನ್ನೋ ಹೆಸರು ಮತ್ತು ಒಂದು ಹುಡುಗಿಯ ಫೋಟೋ ಕಂಡು ಬರುತ್ತದೆ. ಆ ಒಂದು ಫೋಟೋದ ವಿಳಾಸ, ಆ ಒಂದು ಸ್ಟುಡಿಯೋದ ಹೆಸರು ಆ ಫೋಟೋದ ಕೆಳಗಡೆ ಇರುವುದು ನೋಡಿ ಆ ಒಂದು ಸ್ಟುಡಿಯೋಕ್ಕೆ ಹೋಗಿ ಪೊಲೀಸರು ಭೇಟಿ ಆದಾಗ ಆ ಒಂದು ಹುಡುಗಿಯ ವಿಳಾಸ ಸಿಗುತ್ತದೆ. ಆ ವಿಳಾಸಕ್ಕೆ ಪೊಲೀಸರು ಹೋಗಿ ನೋಡಿದಾಗ ಆ ಫೋಟೋದಲ್ಲಿರೋ ಹುಡುಗಿ ಮತ್ತೆ ಅಲ್ಲಿ ಇರುವುದನ್ನು ಕಂಡು ಪೊಲೀಸರು ಆಶ್ಚರ್ಯಗೊಳ್ಳುತ್ತಾರೆ. ಅದಾದ ನಂತರ ಅವಳನ್ನು ಕೇಳಿದಾಗ ಆ ಫೋಟೋದಲ್ಲಿ ಇರುವುದು ಅವಳ ಅಕ್ಕ ಎಂಬುದಾಗಿ ಪೊಲೀಸರಿಗೆ ತಿಳಿದು ಬರುತ್ತದೆ. ಅವಳ ಅಕ್ಕ ಮತ್ತು ಜಾಕೋಬ್ ಮತ್ತು ಇವಳು ಒಂದೇ ಕಾಲೇಜಿನಲ್ಲಿ ಓದುತ್ತಿರುವವರಾಗಿ ಪೊಲೀಸರು ಕಂಡುಕೊಳ್ಳುತ್ತಾರೆ. ಅದಾದ ನಂತರ ಜಾಕೋಬ್ ಕಾಲೇಜ್ ಡೇಸಲ್ಲಿ ಅವಳ ಅಕ್ಕ ರೆಬೆಕಾ ಅವಳಿಂದ ಬೀಳ್ತಾ ಇರುವುದು ಅವಳು ಹೇಳ್ತಾಳೆ, ತುಂಬ ಕಾಡಿಸ್ತಾ ಇರ್ತಾನೆ. ಇದಾದಮೇಲೆ ಜಾಕೋಬನ ಬಗ್ಗೆ ಪೊಲೀಸರು ಇನ್ನೂ ಹೆಚ್ಚಿನ ವಿವರಣೆಯನ್ನು ತಿಳ್ಕೊಳ್ತಾ ಹೋಗ್ತಾರೆ. ಪೊಲೀಸರ ವಿಚಾರಣೆ ಹೀಗೆ ಮುಂದುವರಿಯುತ್ತೆ. ಈ ಎಲ್ಲ ಸಂಶಯಗಳಿಗೆ, ಆ ಕೊಲೆಗಳಿಗೆ ಮತ್ತು ಈ ಜಾಕೋಬನ ಹಿನ್ನೆಲೆ ಏನು ಎಂಬುದಾಗಿ ತಿಳಿಯಬೇಕಾದರೆ ನನ್ನ ಸಂಪೂರ್ಣ ಕಥೆಯನ್ನು ನೀವು ಕೇಳಿ. ನಮಸ್ಕಾರ.